ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ಯಾವ ಮೂವಿ ರಿವ್ಯೂ ಅಂದರೆ ಸರಿಪೋದ ಶನಿವಾರಂ, ಕನ್ನಡದಲ್ಲಿ ಸೂರ್ಯ ಸ್ಟಾರ್ಟಡೆ ಅಂತ. ಇದು ಥಿಯೇಟ್ರ್ನಲ್ಲಿ ರಿಲೀಸ್ ಆಗಿ ಹೆವಿ ಸದ್ದನ್ನು ಮಾಡಿದಂಥ ಸಿನಿಮಾ. ಇದನ್ನು ನಾನು ಥಿಯೇಟ್ರ್ನಲ್ಲಿ ಮಿಸ್ ಮಾಡ್ಕೊಂಡಿರೋ ಕಾರಣ ನಿನ್ನೆ OTTಯಲ್ಲಿ ನೋಡ್ಕೊಂಡು ಬಂದು ಸಿನಿಮಾ ನೋಡಿ ನನಗೇನು ಅನ್ನಿಸ್ತು ಅಂತ ಹೇಳ್ತೀನಿ ಬನ್ನಿ. ಈ ಸಿನಿಮಾದ ಮೇನ್ ಲೀಡಲ್ಲಿ ನ್ಯಾಚುರಲ್ ಸ್ಟಾರ್ ನಾನಿ ಅವರು ಆ್ಯಂಡ್ ಪ್ರಿಯಾಂಕಾ ಮೋಹನ್ ಅವರು, SJ ಸೂರ್ಯ ಅವರು ಆ್ಯಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ಈ ಸಿನಿಮಾದ ಕಥೆ ವಿಚಾರಕ್ಕೆ ಬಂದರೆ, ಸೂರ್ಯನಿಗೆ ಕೋಪ ಜಾಸ್ತಿ. ಅದನ್ನು ಅವನು ತೋರಿಸ್ಕೊಳ್ಳೋಕ್ಕೆ ಒಂದು ದಿನ ಅಂತ ಅವನಿಗೆ ಫಿಕ್ಸ್ ಮಾಡ್ಕೊಂಡಿರ್ತಾನೆ. ಅದು ಶನಿವಾರ. ಅವನಿಗೆ ಕೋಪ ಯಾಕೆ ಜಾಸ್ತಿ, ಅದನ್ನು ಹೇಗೆ ತೀರಿಸ್ಕೋತಾನೆ, ಯಾರ ಮೇಲೆ ತೀರಿಸ್ಕೋತಾನೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಸಿನಿಮಾನ ಪೂರ್ತಿಯಾಗಿ ನೋಡಲೇಬೇಕು. ಈ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಪೂರ್ತಿ ಸಿನಿಮಾನೇ ಅಂತ ಹೇಳ್ತೀನಿ. ಸಿನಿಮಾ ಎಲ್ಲೂ ಬೋರ್ ಅನಿಸಲ್ಲ. ಕೆಲವೊಂದು ಆ್ಯಕ್ಷನ್ ಸೀನ್ಸ್ ಅಂತೂ ತುಂಬ ಚೆನ್ನಾಗಿ ಮೂಡಿ ಬಂದಿದ್ದಾವೆ ಅಂತಲೇ ಹೇಳ್ತೀನಿ. ಈ ಸಿನಿಮಾದ ಕ್ವಾಲಿಟಿ ಮತ್ತು ಎಡಿಟಿಂಗ್ ನನಗೆ ತುಂಬ ಇಷ್ಟ ಆಯಿತು. ಇದರಲ್ಲಿ ನ್ಯಾಚುರಲ್ ಸ್ಟಾರ್ ನಾನಿ ಅವರ ಆ್ಯಕ್ಟಿಂಗ್ ಅಂತೂ ನೆಕ್ಸ್ಟ್ ಲೆವೆಲ್ ಅಂತಲೇ ಹೇಳ್ತೀನಿ. ಇನ್ನು ನನಗೆ ಈ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿರೋ ಕ್ಯಾರೆಕ್ಟರ್ ಅಂದರೆ ಅದು SJ ಸೂರ್ಯ ಅವರ ಕ್ಯಾರೆಕ್ಟ್ರು. ಏನು ಕ್ಯಾರೆಕ್ಟರ್ ಮಾಡಿದ್ದಾರೆ ಅವರು. ಅವರ ಆ್ಯಕ್ಟಿಂಗ್ ಅಂತೂ ಚೆಂದಿ. ಅನ್ನೋ ಕ್ಯಾರೆಕ್ಟರ್ ಸ್ಕ್ರೀನ್ ಮೇಲೆ ಬಂದಾಗೆಲ್ಲ ನಮಗೆ ನೋಡೋಕ್ಕೆ ಎನರ್ಜಿ ಇನ್ನೊಂದು ಲೆವೆಲ್ಗೆ ಕರ್ಕೊಂಡು ಹೋಗುತ್ತೆ. ಇನ್ನು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರೋ ಸಾಯಿ ಕುಮಾರ್ ಅವರು, ಪ್ರಿಯಾಂಕಾ ಮೋಹನ್ ಅವರು ಎಲ್ಲ ಕಲಾವಿದರು ಅವರಿಗೆ ಕೊಟ್ಟ ಪಾತ್ರನ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತಲೇ ಹೇಳ್ತೀನಿ. ನನಗೆ ಈ ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿರೋ ಇನ್ನೊಂದು ವಿಷಯ ಏನಂದರೆ ಮ್ಯೂಸಿಕ್ ಅಂತೂ ನೆಕ್ಸ್ಟ್ ಲೆವೆಲ್ ಗೂಸ್ ಬಂಪ್ಸ್ ಅಂತಲೇ ಹೇಳ್ತೀನಿ. ಸಿನಿಮಾ ನನಗಂತೂ ತುಂಬ ಇಷ್ಟ ಆಯಿತು. ನೀವು ಇನ್ನೂ ಈ ಸಿನಿಮಾನ ನೋಡಿಲ್ಲ ಅಂದರೆ ನೆಟ್ಫ್ಲಿಕ್ಸ್ನಲ್ಲಿ ಕನ್ನಡ ಲ್ಯಾಂಗ್ವೇಜ್ನಲ್ಲಿ ಅವೈಲೇಬಲ್ ಇದೆ, ಹೋಗಿ ನೋಡಿ. ನೀವು ಈ ಸಿನಿಮಾನ ಆಲ್ರೆಡಿ ನೋಡಿದರೆ ನಿಮಗೆ ಏನು ಅನ್ನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ.